ತವರು ಕ್ಷೇತ್ರದಲ್ಲಿಯೇ ಅಳಿವು ಉಳಿವಿನ ಭಾವನಾತ್ಮಕ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ದಿಢೀರ್ ಅಂಥೇಳಿ ಭಾವನಾತ್ಮಕ ಭಾಷಣವನ್ನ ಮಾಡಿದ್ಯಾಕೆ ಸಿಎಂ? ಸ್ವಕ್ಷೇತ್ರ ರಿಸಲ್ಟ್ ಮೇಲೆ ನಿಂತಿದೆಯಾ ಹಾಗಾದ್ರೆ ಸಿಎಂ ಕುರ್ಚಿಯ ಗಟ್ಟಿತನ? ತವರು ಕ್ಷೇತ್ರದಲ್ಲಿಯೇ ಅದೇ ಕಾರಣಕ್ಕಾಗಿಯೇ ಅಳಿವು ಉಳಿವಿನ ಭಾವನಾತ್ಮಕ ಕಾರ್ಡನ್ನು ಪ್ಲೇ ಮಾಡಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಕುತೂಹಲ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈ ಸಾರಿ ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡ್ಬೇಕಾ ಅದಕ್ಕಿಂತ ಜಾಸ್ತಿ ಕೊಡ್ಬೇಕಾ ನೀವು? ಜಾಸ್ತಿ ಕೊಡ್ಬೇಕಾ ಅಷ್ಟೇ ಕೊಡ್ಬೇಕಾ? ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತರದಲ್ಲಿ ಗೆಲ್ಸಿ. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರಬೇಕಲ್ವಾ ಪಟೇಲ್ರೇ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ KP ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಈ ರೀತಿಯ ವಿಚಾರವನ್ನ ಈ ಹಿಂದೆ ಕಾಂಗ್ರೆಸ್ ಶಾಸಕರು ಪ್ರಸ್ತಾಪಿಸ್ತಾ ಇದ್ರು. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಹಾಗಾದ್ರೆ ಈ ರೀತಿಯ ಭಾವನಾತ್ಮಕ ಭಾಷಣದ ಹಿಂದೆ ಏನೆಲ್ಲ ಲೆಕ್ಕಾಚಾರ ಇರಬಹುದು ಅಂತ ಹೇಳಿ KP ನಾಗರಾಜ್? ಪ್ರೇಮ್, ಕಳೆದ 2-3 ತಿಂಗಳಿಂದಲೂ ಕೂಡ ಕೆಲವು ಕಾಂಗ್ರೆಸ್ನ ಶಾಸಕರುಗಳು ಈ ರೀತಿಯಾದಂಥ ಮಾತುಗಳನ್ನ ಹೇಳ್ತಾ ಇದ್ರು. ಆದರೆ ಎಲ್ಲರ ಲೆಕ್ಕಾಚಾರಗಳಿದ್ದಂಥದ್ದು ಲೋಕಸಭಾ ಚುನಾವಣೆಯ ಸ್ಥಾನಗಳಿಗೂ CM ಗಟ್ಟಿತನಕ್ಕೂ ಯಾವುದೇ ರೀತಿಯಂಥ ಸಂಬಂಧಗಳು ಇಲ್ಲ ಅನ್ನುವಂಥ ರೀತಿಯಾದಂಥ ಮಾತುಗಳನ್ನ ಹೇಳ್ತಾ ಇದ್ರು. ಆದರೆ ಇವತ್ತು ಖುದ್ದು ಮುಖ್ಯಮಂತ್ರಿಗಳೇ ತಮ್ಮ ಸ್ವಕ್ಷೇತ್ರ ವರ್ಣದಲ್ಲಿ ಇವತ್ತು ಚುನಾವಣಾ ಪ್ರಚಾರವನ್ನು ಭಾಷಣ ಮಾಡ್ತಾ ಇರುವಂತಹ ಅಂದರೆ ಕೊನೆಯ ಅವರು ಭಾಷಣ ಹೆಚ್ಚು ಕಡೆ 3/4 ಗಂಟೆ ಮುಗ್ದಿತ್ತು. ಕೊನೆಯ ಇನ್ನೊಂದು 5-10 ನಿಮಿಷಗಳ ಭಾಷಣ ಬಾಕಿ ಇತ್ತು. ಆ ಟೈಮಿನಲ್ಲಿ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದು ರೀತಿಯಾದ ಎಮೋಷನಲ್ ಕಾರ್ಡನ್ನು ಪ್ಲೇ ಮಾಡಿರುವಂಥದ್ದು. ಪರ್ಟಿಕ್ಯುಲರ್ ಆಗಿ ವರ್ಣಾ ಕ್ಷೇತ್ರದ ಜನಕ್ಕೆ ಹೇಳ್ತಾ ಇರುವಂಥದ್ದು, ನೀವು ಇಲ್ಲಿ 60,000 ಲೀಡನ್ನು ಕೊಡಬೇಕು, ಈ ಮೂಲಕವಾಗಿ ನನ್ನನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥ ರೀತಿಯಾದಂಥದ್ದು. ನಾನು ಉಳಿಬೇಕೋ ಬೇಡವೋ ಅನ್ನೋಂಥ ಪ್ರಶ್ನೆಗಳನ್ನು ಮುಖ್ಯಮಂತ್ರಿಗಳು ಕೇಳ್ತಾರೆ. ಇದು ಮುಖ್ಯಮಂತ್ರಿಗಳ ಬಾಯಲ್ಲಿ ತುಂಬ ಪಾಸಿಂಗ್ ವರ್ಡ್ ಥರ ಬಂದಂಥ ಪದ ಅಂತ ನಾವು ಅಂದ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಇದು ಪೊಲಿಟಿಕಲಿ ಯಾವುದೋ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಸಲುವಾಗಿಯೇ. ಅಲ್ಲಿಗೆ ಮುಖ್ಯಮಂತ್ರಿಗಳ ಸ್ಥಾನದ ಕುರ್ಚಿಯ ಗಟ್ಟಿತನ ಇರುವಂಥದ್ದು ಈ ಲೋಕಸಭಾ ಚುನಾವಣೆಯ ಫಲಿತಾಂಶಗಳ ಮೇಲೆಯಾ? ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಮುಖ್ಯಮಂತ್ರಿಗಳ ಚುನಾವಣೆಯ ಮುಖ್ಯಮಂತ್ರಿಯ ಕುರ್ಚಿಯ ಗಟ್ಟಿತನ ಉಳಿದಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕೆಂದರೆ ಮುಖ್ಯಮಂತ್ರಿಗಳು ತುಂಬ ಸೀರಿಯಸ್ ಆಗಿ ಮೈಸೂರು ಕ್ಷೇತ್ರವನ್ನು, ಚಾಮರಾಜನಗರ ಕ್ಷೇತ್ರವನ್ನು ತೆಗೆದುಕೊಂಡಿದ್ದಾರೆ. ಯಾಕೆ 1 ವಾರಗಳ ಹಿಂದೆ ಅಷ್ಟೇ 3 ದಿನಗಳ ಕಾಲ ಬಂದಿದ್ದರು. ಈಗ ಮತ್ತೆ 3 ದಿನಗಳ ಕಾಲ ಮೈಸೂರಿನಲ್ಲಿರ್ತಾರೆ. ಇನ್ನು 2 ವಾರ ಬಿಟ್ಟರೆ ಮತ್ತೆ 2 ದಿನ ಬರ್ತಾರೆ. ಚುನಾವಣೆ ಹತ್ತಿರದಲ್ಲಿ ಮತ್ತೆ 3 ದಿನ ಇರ್ತಾರೆ. ಈ ರೀತಿಯಾದಂಥ ಲೆಕ್ಕ ನೋಡ್ತಾ ಇದ್ದರೆ ಸ್ವಕ್ಷೇತ್ರದ ಫಲಿತಾಂಶ ಅನ್ನುವಂಥದ್ದು CM ಸ್ಥಾನವನ್ನು ಗಟ್ಟಿ ಮಾಡುತ್ತೋ ಅಥವಾ ಮತ್ತಷ್ಟು ಅಲುಗಾಡಿಸುತ್ತೋ ಅನ್ನುವಂತಹ ಪ್ರಶ್ನೆಗಳು ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿಯೇ ಈ ಎಮೋಷನಲ್ ಕಾರ್ಡನ್ನು ಇವತ್ತು ಮುಖ್ಯಮಂತ್ರಿಗಳು ಪ್ಲೇ ಮಾಡಿರುವಂಥದ್ದು. ಪ್ರೇಮ್. ಓಕೆ KP ನಾಗರಾಜ್,